ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಟ ಸಾಯಿ ಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನಿನ್ನೆ ನೀವು ಈ ಸಲ ಕಪ್ಪು ನಮ್ದೇ ನಿನ್ನೆ ನೀವು ಗ್ರೌಂಡ್ ಅಲ್ಲಿ ಇದ್ದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ವಿ, ಇನ್ಫ್ಯಾಕ್ಟ್ ಆಗ್ಲಿಲ್ಲ. ಅಲ್ಲಿ ತುಂಬಾ ಜಾಮರ್ಸ್ ಇತ್ತು, ನಾನು ಟ್ರೈ ಮಾಡಿದೆ ಮ್ಯಾಕ್ಸಿಮಮ್, ಬಟ್ ತುಂಬಾ ಖುಷಿ ಆಯ್ತಪ್ಪ. ಅಂತ ಒಂದು ಅವಕಾಶ ನನಗೆ ಸಿಕ್ತು. ಆಕ್ಚುಲಿ ಪ್ಲಾನ್ ಮಾಡ್ಕೊಂಡೆ, ಬಟ್ ಖಂಡಿತ ಹೋಗ್ಬೇಕು, ನೋಡ್ಬೇಕು, ಇದೊಂದು ಅಪರೂಪದ ಅವಕಾಶ ಅಂತ. ಖಂಡಿತ ಇದು ಒಂದು ಇತಿಹಾಸ ಆಗುತ್ತೆ, ಈ ಮ್ಯಾಚ್ ಗೆಲ್ತೀವಿ ಅನ್ನೋ ನಂಬಿಕೆನೂ ಇತ್ತು. ಬಿಕಾಸ್ ನಾನು ಬೇಸಿಕಲಿ ವೆರಿ ಬಿಗ್ ಕ್ರಿಕೆಟ್ ಫ್ಯಾನ್ ಚಿಕ್ಕ ವಯಸ್ಸಿನಿಂದ. ಸೊ ಎಲ್ಲಿ ಏನ್ ಮ್ಯಾಚ್ ನಡೆದ್ರು ಹೋಗ್ಬಿಡ್ತೀರಿ, ಎಸ್ಪೆಷಲಿ ಇಂಡಿಯಾ ಮ್ಯಾಚಸ್. ಸೊ IPL ಬಂದ್ಮೇಲೆ ಎಲ್ಲಾ ಕಡೆ ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಬಟ್ ಇದು ಎಲ್ರು ಕನಸು, ಈ ನಮ್ಮ RCB ಗೆಲ್ಬೇಕು ಅನ್ನೋದು. ಸೊ ನಿನ್ನ ತುಂಬಾ ಫ್ಯಾನ್ಸ್ ಅಪ್ಪ, ಫ್ಲೈಟ್ ಇಂದ ಹಿಡಿದು ಹೋಟೆಲ್ ಇಂದ ಹಿಡಿದು ನಾನು ಸ್ಟೇಡಿಯಂ ಒಳಗೆ ಹೋಗೋವಾಗನು ನಾನು ಅದೂನು ಅಷ್ಟೇ, ನಾನೇನೋ ಬಾಕ್ಸ್ ಅಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡಕ್ ಇಷ್ಟಪಡಲ್ಲ. ಐ ಲವ್ ಟು ಬಿ ಇನ್ ದ ಪಬ್ಲಿಕ್. ಸೊ ಅದೊಂದು ವೈಬ್ರೇಷನ್, ಅದೊಂದು ಸೆಲೆಬ್ರೇಷನ್, ಆ ಮಜಾನೇ ಬೇರೆ ಬಿಡಿ. ಹೌದು. ಸೊ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಪಬ್ಲಿಕ್ ಟಿವಿಯಲ್ಲಿ ನಿನ್ನೆ ನೈಟ್ ನಿಂದ ನೋಡ್ತಾ ಇದ್ದೀನಿ, ನಮ್ಮ ಬ್ಯಾಂಗ್ಳೂರ್ ಚಿಂದಿ ಆಗ್ತಾ ಇದೆ. ಸೊ ಕಪ್ ನಮ್ದು ಅಂತ ವೆರಿ ಗ್ರೇಟ್ ಫೀಲಿಂಗ್. ಸಾಯಿ ಕುಮಾರ್ ಸರ್, ಅಲ್ಲಿನ ವೈಬ್ ಬಗ್ಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ? ಬಿಕಾಸ್ ಮಿನಿ ಬ್ಯಾಂಗ್ಳೂರ್ ತರ ಇತ್ತದು. ಅದೇ ವೈಬ್ ಅಂದ್ರೆ ಯು ಡೋಂಟ್ ಬಿಲೀವ್, ಒಂದು 80% ಮೇಲೆ ಅವರು ಮೈಕಲ್ಲಿ ಪಂಜಾಬ್ 4 ಹೊಡೆಯುವಾಗ 6 ಹೊಡೆಯುವಾಗ ಜನ ಪಂಜಾಬ್ ಅಂದ್ರೂ ಆ ಫೀಲಿಂಗ್ ಕಿಂತ ನಮ್ದು ಒಂದು ವಿಕೆಟ್ ಬಿದ್ರೂ, ಕೊಹ್ಲಿ ಒಂದು 4 ಹೊಡೆದ್ರು, ಇದು ಸಮಥಿಂಗ್ ಲೈಕ್ RCB ಅನ್ನೋದು ಅನ್ಬಿಲೀವಬಲ್ ವೈಬ್ರೇಷನ್ ಇತ್ತು. ಅದೇನೋ ನಮ್ಮ ಕಂಠೀರವ ಸ್ಟೇಡಿಯಂದಲ್ಲಿ, ನಮ್ಮ ಬ್ಯಾಂಗ್ಳೂರಲ್ಲಿ ನಡೆದಂತ. ಅದಕ್ಕೆ ಕಾರಣ ಏನು ಅಂದ್ರೆ, ಕ್ರಿಕೆಟ್ ಅಂದ್ರೆ ನಂತರನೇ ಅಷ್ಟು ಜನ ಇವತ್ತು ಬಂದು ಕೊಹ್ಲಿಗೆ ಒಂದು, ಈಗ ನಾನು ತುಂಬಾ ಪ್ಲೇಯರ್ಸ್, ಅನಿಲ್ ಕುಂಬ್ಳೆ ಅವ್ರಿಗೂ ಈಗ ಕಂಗ್ರಾಟ್ಸ್ ಮೆಸೇಜ್ ಕಳಿಸ್ದೆ. ಸೊ VVS ಲಕ್ಷ್ಮಣ್ ಅವ್ರಿಗೆ ಕಳಿಸ್ದೆ, ನಮ್ಮ ಹಿರಿಯ ಕ್ರಿಕೆಟರ್ ಎಲ್ರಿಗೂ ಕಂಗ್ರಾಟ್ಸ್. ಬಿಕಾಸ್ 18th ಇಯರ್ ನಾವೀಗ. ನನ್ ಮೊಮ್ಮಗ ಅವನು ಈಸ್ ಜಸ್ಟ್ 6 years. ತಾತ ನೀವು ತಿರ್ಗಾ ಬಂದ್ರೆ RCB ಕಪ್ ಇಟ್ಕೊಂಡೆ ಬರ್ಬೇಕು, ನೀವು ಇಲ್ಲಾಂದ್ರೆ ಮನೆಗೆ ಬರ್ಬೇಡ ಅಂದ ಅಂತ ಫ್ಯಾನ್ ಅವನು. ಸೊ ಎಲ್ರಿಗೂ ಏನೋ ಅದು ಒಂದು ಐ ಡೋಂಟ್ ನೋ, ಅದು ಒಂದು RCB. ಡೋಂಟ್ ಬಿಲೀವ್, ನಾನು ನಿನ್ನೆ ತುಂಬಾ ಜನ ನನ್ನ ಮುಂದೆ ಡಾಕ್ಟರ್ಸ್ ಕೂತ್ಕೊಂಡ್ರು, ಬ್ಯಾಂಗ್ಳೂರಿಂದ ಬಂದ ಡಾಕ್ಟರ್ಸ್, ದುಬೈನಿಂದ ಬಂದ ಬಿಸಿನೆಸ್ ಪೀಪಲ್. ಈ 190 ಹೊಡೆದ ಮೇಲೆ ಸ್ವಲ್ಪ ಎಲ್ಲರೂ ಡಲ್ ಆಗ್ಬಿಟ್ರು. ನಿಜ ಸ್ವಲ್ಪ ಡಲ್ ಆಗ್ಬಿಟ್ರು. ನನ್ನ ಹತ್ರ ಒಬ್ಬ ಹುಡುಗ ಬಂದ, ಅವನೇನೋ ಕರ್ನಾಟಕ, ಅದೇ ಫೋಟೋನು ಇದೆ, ಕರ್ನಾಟಕ ಬಾವುಟ ಇಟ್ಕೊಂಡು ನನ್ನ ಹತ್ರ ಬಂದು, ಅದರಲ್ಲಿ ಡಿವಿಲಿಯರ್ಸ್ ಫೋಟೋ, ಕೊಹ್ಲಿ ಫೋಟೋ, ಅಪ್ಪು ಫೋಟೋ ಎಲ್ಲ ಇತ್ತು. ಸೊ ಅವ್ರು ಬಂದು ಏನ್ ಸಾರ್ ಅಂದ, ಬ್ರದರ್ ಬೌಲಿಂಗ್ ಇದೆ. ಬಿಕಾಸ್ ಫಸ್ಟ್ ಟೈಮು ತುಂಬಾ ದಿನದಿಂದ ನಮ್ಮದೊಂದು ಮಾತಿತ್ತು, ಬ್ಯಾಟಿಂಗ್ ಆರ್ಡರ್ ಸೂಪರ್ ಇತ್ತು, ಬಟ್ ಬೌಲಿಂಗ್ ಸ್ವಲ್ಪ ವೀಕ್ ಇತ್ತು ನಮ್ದು ಅಂತ. ಈ ಸಲ ಬೌಲಿಂಗು ಹೆಸಲ್ವುಡ್ ಆಗ್ಲಿ, ಭುವನೇಶ್ವರ್ ಆಗ್ಲಿ, ಎಸ್ಪೆಷಲಿ ನಿನ್ನೆ ಕುಣಾಲ್ ಪಾಂಡ್ಯ ಆಗ್ಲಿ, ನಾವೆಲ್ಲ ಅವ್ರ ಹೋಮ್ ಗ್ರೌಂಡ್ ಅಂತ ಅನ್ಕೋತಾ ಇದ್ವಿ. ಬಟ್ ಎಕ್ಸ್ಟ್ರಾರ್ಡಿನರ್ಲಿ ಆ ಪಿಚ್ ಅನ್ನ ಅವರು ಪರ್ಫೆಕ್ಟ್ ಆಗಿ, ಬಿಕಾಸ್ ಈಸ್ ಎ ಲೋಕಲ್ ಬೌಲರ್ ಆಗಿರೋದ್ರಿಂದ ಆ 4 overs ರಿಯಲಿ ಮೇಡ್ ಎ ಡಿಫರೆನ್ಸ್. ಅಂಡ್ ಇನ್ನೊಂದೇನು ಅಂದ್ರೆ, ನಾನು ನಿನ್ನೆ ಆ ಹುಡುಗ ಹೇಳ್ದೆ, ನಾನು ಇಲ್ಲ ಸರ್ ನಾವು ಗೆಲ್ತೀವಿ, ಡೋಂಟ್ ವರಿ, ಟುಡೇ ವಿ ಆರ್ ಗೋಯಿಂಗ್ ಟು ವಿನ್ ಅಂತ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅದಾದ್ಮೇಲೆ ಏನಾಯ್ತು, ತಿರ್ಗಾ ಬಂದ ಆ ಹುಡುಗ, ಅವನು ಹೇಳ್ದ ಸರ್, ಅವನು 8th ಕ್ಲಾಸ್ನಿಂದ IPL ಫ್ಯಾನ್ ಅಂತೆ. ಅವನು ಇವರು ಗೆದ್ರೇನೆ ಮದುವೆ ಮಾಡ್ಕೋತೀನಿ ಅಂತ ಅವನು ಒಂದು ಇದು ತಗೊಂಡಿದ್ದಾನೆ. ನಿನ್ನೆ ತುಂಬಾ ಜನರಿಗೆ ಕಂಕಣ ಭಾಗ್ಯ ಕೂಡ ಬಂತು ಬಿಡಿ. ರೈಟ್ ಸರ್, ಒಟ್ಟಾರೆ ನಿಮ್ಗೊಂದು ಒಳ್ಳೆ ಅವಕಾಶ ನಮಗ್ ಸಿಗ್ಲಿಲ್ಲ, ನೀವು ಅಲ್ಲೇ ಇದ್ದು ಮ್ಯಾಚ್ ವಿನ್ನಿಂಗ್ ಮೂಮೆಂಟ್ ನೋಡಿದ್ರಿ. ಬಟ್ ನಾನು ಕರ್ನಾಟಕ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮ್ಯಾಚ್ ಅಲ್ಲಿ ನಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ನೀವು ಅಂತ ನಾವು ಅನ್ಕೋತೀವಿ. ನಮಗೂ ತುಂಬಾ ಸಂತೋಷ ಆಯ್ತು, ಖುಷಿ ಆಯ್ತು. ಕಾಣ್ತಾ ಇರೋ 3 ಸಿಂಹಗಳು ಕುಣಾಲ್ ಪಾಂಡ್ಯ ಆದ್ರೆ, ಕಾಣ್ದೇ ಇರೋ 4ನೇ ಸಿಂಹಗಳೇ ನಮ್ಮ RCB ಫ್ಯಾನ್. 100% ಜೈ RCB. ಥ್ಯಾಂಕ್ ಯು. ಜೈ RCB, ಜೈ ಕರ್ನಾಟಕ, ಜೈ ಭಾರತ್. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. RCB
ಆ ವಿನ್ನಿಂಗ್ ಮೂಮೆಂಟನ್ನು ಅಲ್ಲೇ ಇದ್ದು ನೋಡಿ ಬಂದಿದ್ದಾರೆ ಸಾಯಿ ಕುಮಾರ್. ಅವ್ರು ಇನ್ನೂ 1 ಅವರ್ ಮಾತಾಡ್ತಾ ಇದ್ರು ಪಾಪ. ಬಟ್ ಎನಿಹೌ ಭಾರಿ ಖುಷಿಯಾಗಿದ್ದಾರೆ. ಎಲ್ಲ RCB ಫ್ಯಾನ್ಗಳ ರೀತಿಯಲ್ಲಿ ಅವರು ಕೂಡ ಒಬ್ಬರು.